ನನ್ನ ಗಂಡ ನನ್ನ ದೊರೆಯೇ ನನ್ನ ಶ್ರೀರಾಮಚಂದ್ರ. ಅಯ್ಯೋ ದಯೇ ಹೆಂಗ ಕಣ್ಣ ಮುಚ್ತು ನೀವು ನನ್ನ ದೊರೆಯೇ. ನೀನು ಹೆಂಗೆ ಭಯ ಬಿಟ್ಟಿ ಸತ್ತಯ್ಯಪ್ಪ ನನ್ನ ದೊರೆಯೇ, ನನ್ನ ಚಿನ್ನುವೆ ನನ್ನ ರಣವೇ. ನನ್ನ ಗಂಡ ಹೆಂಗೆ ಸತ್ನೋ ಕಾಣೆ ನಾನು. ಅಯ್ಯೋ ನನ್ನ ಗಂಡ ಶ್ರೀರಾಮಚಂದ್ರ ನನ್ನ ದೊರೆ. ಅಯ್ಯೋ ನನ್ನ ಗಂಡ ಅಯ್ಯೋ. ಕೆಂಪಕ್ಕ ಏನಾಗಿತ್ತಕ್ಕ ಅಣ್ಣನ್ಗೆ? ಇಟ್ಕಿದಂಗೆ ಹಿಂಗೆ ಸತ್ತೋಗೋರೆ ಅಂತವ್ರಲ್ಲ, ಏನಾಗಿತ್ತಕ್ಕ ಅಣ್ಣನ್ಗೆ? ಅಯ್ಯೋ ಕಾಳಿ, ರಾತ್ರಿ ಕೂಗವನೆ ನನ್ನ ಗಂಡ, ನನಗೆ ಎಚ್ಚರಿಕೆ ಆಗಿಲ್ಲ. ಬೆಳಿಗ್ಗೆ ಎದ್ದು ಕೂಗ್ದೆ, ಮಾತಾಡಿಲ್ಲ. ಹತ್ರಕ್ಕೋಗಿ ಮುಟ್ ನೋಡ್ದೆ, ಮೈಯೆಲ್ಲ ತಣ್ಣಗಾಗಿತ್ತು. ಅಳ್ಳಾಡಿಸ್ ನೋಡ್ದೆ, ಅಳ್ಳಾಡ್ಲಿಲ್ಲ. ಕೂಗ್ ನೋಡ್ದೆ, ಮಾತಾಡ್ಲಿಲ್ಲ. ಅವಾಗ ಹಾಸ್ಪಿಟ್ಲ್ ನನ್ನ ಗಂಡ ನನ್ನ ದೊರೆ ಶ್ರೀರಾಮಚಂದ್ರ ಅದೇ ಹೆಂಗೆ ಒತ್ತಿ ಮರಿ ಬಾಯಿ ಬಿಟ್ಟಂಗೆ ಸತ್ನೋ ಗೊತ್ತಿಲ್ಲ. ನನ್ನ ಮಗಳಿಗೆ ಅಪ್ಪಿಲ್ಲ, ನನ್ನ ಮಗಳಿಗೆ ಅಪ್ಪಿಲ್ಲ, ನನ್ನ ಸೊಸೆಗೆ ಮಾವಿಲ್ಲ, ನಮ್ಮ ಮೊಮ್ಮಕ್ಳಿಗೆ ತಾತಿಲ್ಲ, ನನಗೆ ಗಂಡಿಲ್ಲ. ನಾನು ಹೆಂಗಿರೋನೋ ಕಾಣೆ, ಹಿಂಗೆ ಮಾಡ್ಬಿಟ್ಟೈತಾವನೆ ನನ್ನ ಗಂಡ. ನನಗೆ ಬೇರೆ ಇನ್ನ ವಯಸ್ಸಾಗಿಲ್ಲ. ಅಯ್ಯೋ ಏನ್ ಮಾಡೋನೋ ಕಾಣೆ, ಅರೇ ಪ್ರಾಯದಲ್ಲಯ್ಯ ನಿಗದ್ಕೊತಾವನೆ ನನ್ನ ಗಂಡ. ನಾನು ಏನ್ ಮಾಡೋನೋ ಕಾಣೆ, ತಂಗಿ ಮನೆಗೆ ಹೋಗಿ ಸೆಡ್ತಿದ್ದ, ಇವತ್ತಾನೆ ಬಂದ, ಇವತ್ತಲ್ಲೇ ನೆಕ್ಕ ಬಿಟ್ಟವನೆ. ನಾನು ಏನ್ ಮಾಡೋನೋ ಗೊತ್ತಿಲ್ಲ. ನನ್ನ ಮಗ ಕೇಳಿದ್ರೆ ಏನ್ ಹೇಳೋಣ, ನನ್ನ ಮನ ಸೊಸೆ ಮಾವ ಅಂದ್ರೆ ಏನ್ ಹೇಳೋಣ. ಅಯ್ಯೋ ಗೊತ್ತಾಗಿ ಎಂತ ಕೆಲಸ ಮಾಡ್ಬಿಟ್ಟೈತಾವನೆ ನನ್ನ ಗಂಡ. ನನ್ಗೆ ಇವತ್ತ ಮೋಸ ಮಾಡ್ಬಿಟ್ಟ. ಅಪ್ಪ ಯಪ್ಪೋ ಎದೊಳಪ್ಪ ಎದೊಳಯಪ್ಪ, ಅದೆಲ್ ಮಡಗಿದೆಯೋ ಕಾಸೆಲ್ಲ ನನಗೆ ಕೊಡ್ತೀನಿ. ನಾನು ಸಾಯಷ್ಟಲ್ಲೆಲ್ಲ ನಿನಗೆ ಕೊಟ್ಬಿಟ್ಟು ಸಾಯ್ತೀನಿ ಕಾಣೆ ಮಗಳೇ. ನನ್ನ ಕಿರಿ ಮಗಳು, ನನ್ನ ಮುದ್ದನ ಮಗಳು ನೀನು. ದುಡ್ಡು ಕಾಸೆಲ್ಲ ನಿನಗೆ ಕೊಡ್ತೀನಿ ಅಂತಿದ್ದಲ್ಲಪ್ಪ, ಎಲ್ ಮಡಗಿದೀಯ ಹೇಳಪ್ಪ ದುಡ್ಡೆಲ್ಲನೂ. ನೋಡಪ್ಪ ನಿನ್ ಕಿರಿ ಮಗಳು ಹಿರಿ ಮಗಳು ಬಂದವ್ರೆ, ಮಾತಾಡ್ಸಿದೋಳು ಯಪ್ಪ ನೀನು, ಮಾತಾಡ್ಸಿದೋಳು. ಯಪ್ಪ ನಿಂದು ಕಪಾಲಿ ಉಂಗ್ರ ನನಗೆ ಅಂತಿದ್ದೆ, ಜತ್ಕೊಂಡ್ಲು ದೊಡ್ಡೊಳಗೆ ಅಂತಿದ್ದೆ, ಕಪಾಲಿ ಉಂಗ್ರ ನಿನಗೆ ಅಂತಿದ್ದೆ. ನೀನು ಇದು ಬದುಕಿದಾಗ ಇವತ್ತು ಹೆಂಗ್ ಭಾಗವ ಮಾಡಿ ಕೊಟ್ಟರೋ ಗೊತ್ತಿಲ್ಲ ಕಣೆಯಪ್ಪ ನನಗೆ. ನೀ ಬದುಕಿದಾಗಲೇ ಭಾಗ ಮಾಡ್ದೆಯಾ, ಇವಾಗ ಸತ್ತೋದಿದ್ದೀರಪ್ಪ. ಇವಾಗ ಅಕ್ಕ ಜಗಳ ಬಂದ್ರೆ ಏನ್ ಮಾಡೋಣ ಯಪ್ಪ. ಇವ ತಾಯಿ ನನ್ಗೇನು ಬೇಡ, ಎಲ್ಲ ನೀನೇ ಮಡಿಕೊಳ್ಳುವೆ, ಸುಮ್ನಿರವ. ಒಂದೆಷ್ಟು ದೊಡ್ಡ ಮನ್ಸು ನೋಡ ಯಪ್ಪ, ಎಲ್ಲನೂ ನನಗೆ ಮಡಿಕೊ ಅಂತವಳೆ. ನಿನ್ ಬದುಕಿದಾಗೆ ಮಾತಾ ಹೇಳಿದ್ರೆ ನೀನು ಎಷ್ಟು ಖುಷಿ ಪಡಿವ ಯಪ್ಪ. ಯಪ್ಪ ಎದೋಳೆ ಯಪ್ಪ ಒಂದೇ ಒಂದ್ಸಲಿ. ಅಯ್ಯೋ ಮಾವ, ನಮ್ಮ ಅಪ್ಪ ಇದ್ದಂಗಿದ್ದೆ ನಿನ್ಗೆ. ಬದುಕಿದಾಗಂತೂ ನಿನ್ಗೇನು ಮಾಡಿಸ್ಕೊಡಕ್ಕಾಗಿಲ್ಲ. ಸತ್ಮೇಲೆ ನಾನು ಒಡವೆಗಳನ್ನ ನೀನೇ ಮಾಡಿಕೊಳ್ಳವ ಸೊಸೆ ಅಂತಿದ್ದೆ. ಇವತ್ತು ನೋಡಿದೆ ನಿನ್ನ ಹೆಣ್ಮಗಳು ಬಂದು ನನಗೆ ಬೇಕು ಅಂತಾವಳೆ. ನಾನು ಏನು ಮಾಡೋಣ ಯಪ್ಪ. ನೋಡಪ್ಪ ನೀನು ಬದುಕಿದಾಗಂತುವೆ ನೀನು ಸೇವೆ ಮಾಡಿಲ್ಲ ನಿನ್ ಸೊಸೆ. ಇವತ್ತು ನೋಡಿದ್ರೆ ಒಡವೆ ಕೇಳ್ಕೊಂಡು ಬಂದು ನಿಂತವಳೆ. ಇದೊಳೆ ಯಪ್ಪ ನೀವು ನ್ಯಾಯ ಮಾಡಿ ಇವತ್ತ. ಅಯ್ಯೋ ನಾನು ಎಂದೂ ಅಬ್ಬಾಜಿ ಅವಳ್ತ ನಾನೇ ಬದುಕಕ್ಕಾಗ್ಲಿಲ್ಲ. ನೀನು ಹೆಂಗ ಅವಳ್ತ ಜೀವನ ಮಾಡ್ತಾ ಇದ್ದೋ ಕಣೆ ಸೊಸೆ ಮುದ್ದು ಅಂತಿದ್ದೆ ಯಾವಾಗ್ಲೂ. ಇವತ್ತು ನೋಡಿದ್ರೆ ನೀನು ಹೆಂಡ್ರನ್ನೂ ಬಿಟ್ಬಿಟ್ಟು ಎಲ್ಲಾರನ್ನೂ ಬಿಟ್ಬಿಟ್ಟು ಹೋಯ್ತಾ ಇದೆಯಲ್ಲೋ ಮಾವ. ನೋಡ್ನೇವ ಹೆಂಗಂದಳಕ್ಕೆ. ನೋಡು ಇನ್ನೇರ ಬಾಜಿ ಏನದ. ಈ ಕಾರ್ಯ ಎಲ್ಲ ಮುಗಿಲಿ ಸುಂದರನೇ ಮಗಳೇ, ಮಾಡ್ತೀನಿ ಅವಳಿಗೆ ಮಾಡ್ಕೊಡ್ತೀನಿ ಕಣ. ಅಯ್ಯೋ ಇದೋಳು ನನ್ನ ದರಿಯೇ, ಮಾತೆದ್ದೆರಡು ಮಾತಾಡೋದಳು ದರಿಯೇ. ಬದುಕಿದ್ದಾಗ ಇಷ್ಟು ದಿನ ಏನೇ ಅಂತ ಬೈದವನಲ್ಲ ನನ್ನ ಗಂಡ. ಅಯ್ಯೋ ಬೆಳಿಗ್ಗೆ ಆದ್ರೆ ಊಟ ಮಾಡ್ಸನು, ಎಲ್ಲ ಕೆಲಸನೂ ಅವನೇ ಮಾಡನು. ಅಯ್ಯೋ ನನ್ನ ರಾಣಿ ನೋಡ್ಕೊಂಡ ಇವತ್ತಾರ ಯಪ್ಪ ನನ್ನ ರಾಣಿ ನೋಡ್ಕೊಂಡಂಗೆ ನೋಡ್ಕೊಳ್ಳೋರು. ಇದೋಳು ಯಪ್ಪ ಮ್ಯಾಕೆ. ಎದೊಳಯ್ಯ ಎದೊಳಪ್ಪ ಎದೊಳು ನನ್ನ ದೊರೆಯೇ. ಎದೊಳಪ್ಪ ಎದೊಳು ನನ್ನ ಗಂಡ ನನ್ನ ಚಿನ್ನ. ಎದೊಳಪ್ಪ ಇವ ಇದ್ಯಾರನವೇ ಎದೊಳಪ್ಪ ಅಂತ ಇದ್ದಲ್ಲ. ಇವ ಯಪ್ಪ ನಿನ್ ಮಗಳು ಬಂದವಳು ನೋಡು, ಮಾತಾಡ್ಸಿದಳು. ಎದಳು ಯಪ್ಪು ಎದಳು. ಇದ್ಯಾರನ ಹಿಂಗಂತಾಳ ನಮ್ಮವ್ವ. ಇವ ಇದ್ಯಾಕೆ ಹಿಂಗರ್ತೈತೆ ಎದೊಳಪ್ಪ. ಇವ ಇದೇನೇ ಮಗ ಹಿಂಗ್ ಕನ್ಸ್ಕೊಂತಾನೆ ನಾನು. ಅಯ್ಯೋ ಮಧ್ಯಾಹ್ನದಲ್ಲೇ ಊಟ ಮಾಡ್ಬಿಟ್ಟು ಮನಿಕೊಂಡು ಹಿಂಗ್ ಕನ್ಸ್ಕೊಂತಾ ಇದೀನಲ್ಲ ಮಗ ನಾನು ಇವತ್ತ. ಏನ್ ಕನ್ಸ್ಕೊಂಡೇವ ನೀನ್ ಇವತ್ತ? ಅಲ್ಲ ಕೊತ್ತಿಬಾಡ ತಿನ್ಬಿಟ್ಟು ರೊಟ್ಟಿ ಹಾಕೊಂಡು ಕೊತ್ತಿಬಾಡ ಮಾಡ್ಕೊಂಡು ತಿಂದ್ಬಿಟ್ಟು ಮನಿಕೊಂಡ್ವಲ್ಲ. ನೀನ್ ಯಾಕೆ ಹಿಂಗ್ ಹಚ್ಕೋತಾ ಇದೆಯಲ್ಲ ಎದೊಳೆಯಪ್ಪ ಅಂತ. ನೀ ಮಗ ನಿಮ್ಮ ಅಪ್ಪ ಸತ್ತಂಗ ಕನ್ಸ್ಕೊಂಡಿದ್ನಲ್ಲೇ ಮಗ ನಾನು ಇವತ್ತ. ಅಯ್ಯೋ ನಾ ಕೆಟ್ಟೆ ಹೋಗತ್ತೆ. ನೀನ್ ಬೇರೆ ಕಪಾಲಿ ಉಂಗ್ರ ಜೊತ್ಕೊಂಡ್ಲು ಅಂತ ಬಡ್ಕೋತಾ ಇದ್ದಿ, ನಾನ್ ಬೇರೆ ಬಡ್ಕೋತಾವನಿ. ನಿಮ್ಮ ಮತ್ಕೆ ಬೇರೆ ನನಗ್ ಬೇಕು ಅಂತ ಬಡ್ಕೋತಾವಳೆ. ಇವ ಹೆಂಗ್ ಕನ್ಸ್ಕೊಂಡಕ್ ನೋಡು ನಾನು. ಅಪ್ಪ ಸತ್ತ ಕನ್ಸ್ಕೊಂಡೇವ ನೀನು. ಅಯ್ಯೋ ಹೋಗು. ಅಯ್ಯೋ ಕನ್ಸಲ್ ಸತ್ರೆ ಆಯ್ತು ಜಾಸ್ತಿ ಆಯ್ತದಂತೆ ಕನ್ಸುಮ್ನಿರ್, ಏನಾಗಲ್ಲ. ಅಯ್ಯೋ ಅವ್ನ್ಗೆ ಏನಾದ್ರೂ ಆಗ್ಲಿ ಕಣ್ಣೆ ಮಗ. ಅಲ್ಲ ಕಣ್ಣೆ ಮಗ, ನಿಮ್ಮ ಅಪ್ಪ ನೋಡ್ಬೇಗೆ ಬಾಗ ಬಂದವಳದವ ನಿಮ್ಮ ಮತ್ಕೆ. ಎಲ್ಲಾರ ಮುಂದೆಲ್ವೇ ನನಗೂ ಬಾಗಬೇಕು ಅಂತ ಕೇಳ್ತಾವಳೆ. ಅಲ್ಲ ಗುಡ್ಸಟ್ಟಿ ಅವಳಿಗೆ ಕೊಟ್ಟಾರು. ಕಣ್ ಬಾ ಅವಳಿಗೆ ಬೇರೆ ಕೊಡುವಂತೆ. ಎಲ್ಲ ನನವು ಕಣ. ಅಪ್ಪ ನೋಡ್ಬೇಡ ನನಗೆ ಕೊಡ್ಬೇಕು. ನೀನು ಬದುಕಿದಂಗ್ಲೇವಾ ಎಲ್ಲನೂ ಹಂಚ್ಬಿಡ್ಸಾಯಿ. ನಿನ್ನ ಹತ್ರ ಒಡವೆಗಳನ್ನೂ ನೀನು ಸೊಸೆ ಮಗ ಅಂತ ಇದ್ ಮಾಡ್ಬೇಡ. ನೀನು ಹಲಕ್ ಮಾಡ್ಬೇಡ. ಸುಮ್ಮನೆ ಮಗ, ನನ್ನ ಒಡವೆಗಳನ್ನ ನಿಂಗೆ ಕೊಟ್ಟನು ಕಣ, ಯಾಕೆ ಎದ್ರುಕೊಂಡು. ನನ್ನ ಒಡವೆಗಳನ್ನೂ ನಿನ್ಗೂ ಅವಳಿಗೂ ಸಂಭಾಗ ಮಾಡ್ಬಿಡ್ತೀನಿ ಕಣ. ಸುಮ್ಮನೆ ಎದ್ಕೊಬೇಡ. ಲೊಲ್ತಾ ಎಣ್ಣೆ ಮಗ ನಿನ್ ಗಂಡನ ಧ್ವನಿ ಇದ್ದಂಗದಲ್ಗಿ. ನಿನ್ ಗಂಡ ಬಂದವ ಕಣವ, ಅವ್ನ ಧ್ವನಿ ಆದಂಗೆ ಆಯ್ತದೆ. ಅವನೇ ಯಾಕೆ ಬಂದ ಈಗ ಮುರುವ. ಅಯ್ಯೋ ಹೋಗು, ಎಲ್ಲೋದ್ರು ಬಾಲ ಹಿಡ್ಕೊಂಡ್ ಬಂದ್ಬಿಡ್ತಾನೆ. ಒಳಗೆ ದಿಕ್ಕೊಂಡ್ ಬಾರಪ್ಪ, ಕೋಣೆ ಮನೇಲಿ ದಿಕ್ಕೊಂಡ್ ಬಾರೋ. ಅತ್ತೆ ಚೆನ್ನಾಗಿದ್ದೀರತ್ತೆ. ನನ್ಗೇನಪ್ಪ ತಿನ್ಕೊಂಡ್ಕೊಂಡು ಚೆನ್ನಾಗಿದ್ದಿ. ನೀನೇನಪ್ಪ ಅತ್ತೆ ಮನೆಗೆ ಬಂದಿದ್ದಿ, ಬರೀ ಚಡ್ಡಿ ಒಳಗವೆ ಬಂದಿನೊಳಗೂ ಬಂದಿದ್ದಲ್ಲಪ್ಪ. ಇದೇನಪ್ಪ ಹಿಂಗೇನಪ್ಪ ನೀನು ಮಾಡೋದು? ಊರಲ್ಲಿ ಜನ ಏನಂದಾರಪ್ಪ? ಹೋಗತ್ತೆ ಗಲ್ಫ ಕೆಲಸ ಮಾಡ್ತಾ ಇದ್ದೆ. ಅಯ್ಯೋ ಯಾಕೋ ಲೊಲ್ತಾ ನೆನಪಾಗ್ಬಿಟ್ಲು. ಅದಕ್ಕೆ ಹಂಗೆ ಇರ್ತಂದು ಹಂಗೆ ಹೊಂಟ್ಬಂದೆ ಕಣತ್ತೆ. ಬರವೇ ನೀ ತೆಗಿಲಿ.
ನಿನ್ ಮಲಗ ಬಂದು ಮಲ್ಗಿತಾವೆ ಇವಾಗ ನಿನ್ ಬರ್ಬಾರ್ದರ ನಿನ್ನ ಹಣೆಗೆ ಕೇಕ ನಿಂಗೆ ಹಾಕೋಚ ನಿಂಗೇನೋ ಬಂದಿರೋದು ಕಿತ್ತು ನನ್ನ ಮಗನಿ ಹಿಂಗೆ ಬಂದಿರೋ ಚಡ್ಡಿ ಒಳಗೆ ಬಂದಿ ನೋಡುವೆ ಯಾರೋ ನೋಡಿದ್ರೆ ಏನಂದ್ರೆ ನಮ್ಮೂರಲ್ಲಿ ನನ್ನ ಆಡ್ಕೊಳ್ಳೋದೇನೋ ಯಾಕೆ ಬಂದೆ ನೀನು ಹೇಳಿದ್ಲೇನೋ ಒಂದು ಆಡ್ಕೊಂಡು ಬರ್ತೀನಿ ಅಂತ ಯಾಕೆ ಬಂದೆ ನೀನು ಇಲ್ಲಿಗೆ ಏಯ್ ಅವಂಗ್ ಬೇರೆ ಹುಷಾರಿಲ್ಲ ಕಣೆ, ಅವಂಗ್ ಬೇರೆ ಜ್ವರ ಬಂದ್ಬಿಟ್ಟಿದೋ. ಅದಕ್ಕೆ ಅವ್ವ ಬೆಳಿಗ್ಗೆನೋ ಕರ್ಕಬಾ ಅಂತಂದ್ಲು. ನಾನು ಗದಗ ಕೆಲ್ಸಕ್ಕೆ ಹೋಗಿದ್ನಲ್ಲ, ಕೆಲಸ ಮುಗಿಸ್ಕೊಂಡು ಹಿಂಗೆ ಕರ್ಕೊಂಡೋಗೋಣ ಅಂತ ಬಂದೆ. ರೆಡಿಯಾಗಿ ಹೋಗೋಣ. ನಾನು ಯಾಕೆ ಬರಲ್ಲ ಕಣ್ಲಾ ನಾನು ಹೇಳಿವೆನ್ಲ ನಿನ್ಗೆ ಬಗ್ಗೆ ಹೇಳುನಿ ಭಾಗ ತಗೋ ನಾವು ಭಾಗ ತಗೊಂಡು ಹಚ್ಕೋಗೋಣ ನಾವೆಲ್ಲರೂ ಚಾಕ್ರಿ ಮಾಡೋಕ್ಕಾಗಲ್ಲ ಅಂತ ಅಷ್ಟಂದ್ರೆ ಭಾಗ ತೆಗೆಕೊಳಕ್ಕಾಗಲ್ಲಂತೆ ಕರಿಯಕ್ ಮಾತ್ರ ಹೊಡ್ ಬಂದ ಅಲ್ಲಿಂದ ನನ್ನ ಮಗ್ಳು ಹೇಳ್ದಂಗೆ ಕೇಳಪ್ಪ ನೀನು ಯಾಕಪ್ಪ ಏನಪ್ಪ ನಿಮ್ಗೆ ಆಗಿರೋದು ಎಷ್ಟು ದಿನ ಅಂತ ಮನೆಯೊಳಗೆ ಇದ್ಯಪ್ಪ ಭಾಗ ತಗೊಳಪ್ಪ ಭಾಗ ತಗೊಂಡು ಆಚೆ ಕಡೆ ನಿಮ್ದು ನೀವು ಮಾಡ್ಕೊಳಕ್ಕಿಲ್ವಪ್ಪ ಇನ್ನೂ ನನ್ನ ತಮ್ಮನ ಮದುವೆನೇ ಆಗಿಲ್ಲ, ಈಗಂಗಮ್ಮ ಭಾಗ ತೊಗೊಳಕಾಗತ್ತೆ. ಭಾಗ ನಮ್ಮ ಅಪ್ಪ ಅಮ್ಮ ಒಂದು ಮದುವೆ ಆದ್ಮೇಲೆ ಕೊಡ್ತೀನಿ ಅಂತ ಹೇಳವ್ರೆ. ಆಮೇಲೆ ತಗೊಳ್ಳೋಣ. ಈಗ ಬರ ನೀನು, ಬಾ ನೀನೀಗ ಫಸ್ಟು. ನಾನು ಮನೆ ಕೆಲಸ ಆಗ್ಬಿಟ್ಟಿದ್ದೀನಿ ನಿನ್ನ ಮನೆಯೊಳಗೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ನಿಮ್ಮ ಅವ್ವ ಕುತ್ಕೊಂತಾಳೆ ನಿನ್ನ ಅಕ್ಕಂಗಿದ್ರ ಬಂದಾಗೆಲ್ಲ ಮಾಡಿಕ್ಬೇಕು ಎಲ್ಲ ಮಾಡ್ಬೇಕು. ನನಗೇನು ತೇತಿ ಇಟ್ಟಿರ್ತದೆ ಹೋಗು ನಾನು ಬರಲ್ಲ ಕಣ. ನಾನ್ಯಾಕೆ ಮಾಡಿಕಣ ಬರಲ್ಲ ಅಂದ್ರೆ ಬರಲ್ಲ ನಿನ್ ಭಾಗ ತಗೋ ಬರ್ತೀನಿ. ಒಂದು ಮದುವೆ ಆದ್ಮೇಲೆ ಭಾಗ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಪ್ಪ. ಕೊಡ್ತದೆ ಕಣ್ ಬಾ ಈಗ ಹೋಗೋಣ ಊರಿಗೆ. ಯಾಕೆ ಹಿಂಗಾಡಿ ನೀನು? ನಾನು ಹಿಂಗೆ ಆಡೋಳು ನಿನ್ ಭಾಗ ತಗೊಂಡ ಬರ್ತೀನಿ. ಇಲ್ಲ ಅಂದ್ರೆ ನೀನು ನಿನ್ನ ಮಕ್ಳು ಎಲ್ಲಾರು ಇರೋದು ನಾನು ನಮ್ಮ ಅಪ್ಪನ ಮೇಲೆ ಚೆನ್ನಾಗಿರ್ತೀನಿ. ನನ್ಗೇನಂತೆ ರಾಣಿ ಇದ್ದಂಗಿದ್ದೀನಿ ನಮ್ಮ ಅಪ್ಪನ ಮನೆ ಒಳಗೆ. ಏಯ್ ಬಾ ನೋಡೋಣ. ಅದೇನು ಮಾತಾಡಕತ್ತದೆ ಕುತ್ಕೊಂಡು ಅಲ್ಲಿ. ಇಲ್ಲಿ ಬಂದು ಅಪ್ಪನ ಮೇಲೆ ಕುತ್ಕೊಂಡ್ರೆ ಕೆಲಸ ಆಗತ್ತೆ. ಕೆಲಸ ಅಂದ್ರೆ ಮಾಡ್ತಾರೆ ಕಣಪ್ಪ. ನಿಮ್ಮ ಅವ್ವ ಅವಳಲ್ಲ ಭಾಗ ಕೊಡು ಅಂತಂದ್ರೆ ಶುದ್ಧ ಬಾಯಿ ಹೊಂಟಿರ್ತಾಳೆ. ಏನಾದ್ರು ಕೆಲಸ ಮಾಡುವಂದ್ರೆ ಶುದ್ಧ ಬಾಯಿ ಹೊಂಟಿರ್ತಾಳಲ್ಲ ಮಾಡುವ ನಾವು. ನಾನ್ ಬರಲ್ಲ ಅಂದ್ರೆ ಬರಲ್ಲ. ಅಲ್ಲ ವಾರಕ್ಕೆ 3 ಸಲ ಬರ್ತಾರೆ ನಿನ್ನ ಅಕ್ಕ ತಂಗಿದ್ರು ಅವ್ರಿಗೆಲ್ಲ ಬೇಸ್ ಹಾಕ್ಬೇಕು ಮಾಡಾಕ್ಬೇಕು. ನನ್ಗೆ ಯಾವ್ದರ್ದು ನನ್ನ ಅಕ್ಕ ತಂಗಿರ ವಾರಕ್ಕೆ 3 ಸಲ ಬಂದಾರೋ, ನೀ ನಿಮ್ಮ ಅಪ್ಪನ ಮನೆಗೆ ವಾರಕ್ಕೆ 3 ಸಲ ಬಂದಿಲ್ಲ. ನನ್ನ ತಂಗಿದಿರು 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಬರ್ತಾರೆ. ಈಗ ನೋಡಿದ್ರೆ ಹಿಂಗೆ ಹೇಳ್ತಿಲ್ಲ ನೀನು. ಈಗ ಬಂದೇ ಬರಲ್ವಾ ಅಷ್ಟು ಹೇಳಿ ನೀನು? ಲೇ ಬರಲ್ಲ ಅಂದ್ರೆ ಬರಲ್ಲ ಕಣ್ಣ. ನಾನು ಅದೇನಾರ ಮಾಡ್ತಾ ಹೋಗ ಬರಲ್ಲ. ನಾನು ಇಲ್ಲೇ ಇರೋಳು ನಾನು. ಗಿ ಲೇ ಗಿ ಅಂತೀಯಲ್ಲ, ಮರ್ಯಾದೆ ಕೊಟ್ಟು ಮಾತಾಡಲಿ ಗಂಡಂಗೆ. ನೀನು ಭಾಗ ತಗೊಂಡು ಬೇರೆ ಮನೆ ಮಾಡು. ಆಮೇಲೆ ನೀನು ಮರ್ಯಾದೆ ಗೌರವ ಎಲ್ಲಾನು ಕೊಡ್ತೀನಿ ನಾನು. ಈಗ ನಾನು ಹೇಳ್ದಂಗೆ ಕೇಳಿರೋಂಗೆ ನಾನು ಯಾವ ಗೌರವನ ಕೊಡಲ್ಲ ಮರ್ಯಾದೆನೂ ಕೊಡಲ್ಲ. ಅಲ್ಲ ಕಣಪ್ಪ ಅಳಿದೇವರು ಎಷ್ಟು ದಿನ ಅಂತ ಬಂದಿದ್ರಪ್ಪ. ಎಷ್ಟು ದಿನ ಅಂತ ನನ್ನ ಮಗಳು ನಿನ್ನ ಅಕ್ಕಂಗಿದ್ದಿರ್ಗೆ ನಿಮ್ಮ ಊನ್ಗೆಲ್ಲ ಬೇಸ ಹಾಕೊಂಡಿದ್ದಾಳಪ್ಪ. ನಿಂದು ಅಂತ ಇನ್ನೊಂದು ಮನೆ ಮಾಡ್ಕೊಂಡು ಬೇರೆ ಹೋಗಕ್ಕಿಲ್ವಪ್ಪ. ನೀನಿಂದಾನೆ ಕಣಮ್ಮ ನಮ್ಮ ಮನೆ ಹಾಳಾಗೋಗಿರೋದು. ವಾರಕ್ಕೆ 3 ಸಲ ಅವ್ರ ಕೈಲಿ ಹೇಳಿ ಕಳಿಸ್ತಾನೆ ಇರ್ತಿದ್ದಿ. ನನ್ನ ಮಗಳು ಬರೋಳಕ್ಕೆ ಕೇಳು, ನನ್ನ ಮಗಳು ಬರೋಳಕ್ಕೆ ಕೇಳು, ನನ್ನ ಮಗಳು ಬರೋಳಕ್ಕೆ ಕೇಳು ಅಂತ. ನಿನ್ಗೇನಮ್ಮ ಬಂದಿರೋದು ಒತ್ತು ಸಾಯಿವಲ್ಲಮ್ಮ ನೀನು. ನಿನ್ಗೇನು ಬರ್ಬಾರ್ದು ಬಂದು ವಾರಕ್ಕೆ 3 ಸಲ ಇಲ್ಲಿ ಬರೋದು. ನೀನು ಹೇಳಿ ಚಾಡಿ ಮತ್ತೆಲ್ಲ ಕೇಳ್ಕೊ ಬರೋದಲ್ಲಿ ಕುಣಿಯೋದಲ್ಲ ಗೋ ಅಂತ ನಮ್ಮ ಮೇಲೆ. ಇವಾಗ ಒಳಿ ದೇವ್ರು ಅಂತ ಬಂದವಳೆ. ಹೋಗೋಗು ಕಂತ್ರಿ ಮುಂಡೆ. ಅಯ್ಯೋ ಕಿತ್ತೋದ್ ನನ್ನ ಮಗನೇ. ನಾನು ಗೌರವ ಕೊಟ್ಟು ಒಳಿ ದೇವ್ರು ಅಂತ ಮಾತಾಡ್ಸಿದ್ರೆ ನನ್ನ ಕಿತ್ತೋದಳು ಒಂದಿಯಾ. ನೀನ್ ಕಣ್ಣ ಕಿತ್ತೋದಳು, ನೀನ್ ಕಣ್ಣ ಕಿತ್ತೋದನು, ನಿಮ್ಮ ಕಣ್ಣ ಕಿತ್ತೋದಳು. ಅಲ್ಲ ಕಂತ್ರಿ ನನ್ನ ಮಗನೇ. ನನ್ನ ಮಗಳು ಹೆಂಗ್ ಮದುವೆ ಮಾಡೋದು ನಿನ್ಗೆ? ಏನ್ ಹೇಳಿದೆ ಮದುವೆ ಮಾಡಿದಾಗ ಬೇರೆ ಕೊಡ್ಬೇಕು ಅಂತ ಹೇಳಿದ್ವಿ ನಾನು. ಮಾಡಿದೊಂದು ಮಾಡಿವಲ್ಲ ನೀವು ಕಿತ್ತೋದ್ ನನ್ನ ಮಗನೇ. ಇವತ್ತು ಶುದ್ಧ ನಾಲ್ಗೆ ಚಾಚ್ಕೊ ಬಂದವನೇ. ಅಯ್ಯೋ ನನ್ನ ಮಗನೇ ನನ್ನ ಮನೆ ಕುಡಿದ್ನಲ್ಲ ನಿನ್ಗೆ ಕೆರ ತಗೊಂಡು ಹೊಡಿಬೇಕು ನಿನ್ಗೆ. ಹೋಗಿವ ಇವನ್ಗೆ ಸರಿತದೆ ಕಣ. ನಾನು ಹೇಳಿದ ಮಾತು ಒಂದು ಕೇಳಲ್ಲ. ಅವ್ರವ್ವ ಹೆಂಗೆ ಹೇಳ್ತಾನೆ ನಂಗೆ ಕೇಳ್ತಾನೆ. ನೋಡಿದೆ ನಮ್ಮ ಅಣ್ಣನ. ನಮ್ಮ ಅಣ್ಣ ನಮ್ಮ ಅದಕ್ಕೆ ಹಾಕಿದ್ದೀರ ದಾಟಲ್ಲ ಹಂಗವನ ನಮ್ಮ ಅಣ್ಣ. ನೀನು ಇದ್ದಿ ಕಿತ್ತೋದ್ ನನ್ನ ಮಗನೇ. ಅಯ್ಯೋ ಹಿಂಗೆಲ್ಲವ ನನ್ನ ಮಗಂದು ನನ್ನ ಮಗ ನನ್ನ ಮಗ ನನ್ನ ಹೆಂಡ್ರು ಮಾತಾ ಮೀರಲ್ಲ ಇವನು ಅವನೇ. ಕಿತ್ತೋದನು ನಾನು ಅಷ್ಟು ಬಗ್ಗೆಯಾಗಿ ಹೇಳಿವ್ನಿ. ಆ ಹೋಸಲ್ ಬಂದಾಗ್ಲೇ ಭಾಗ ತಗೊಳಪ್ಪ ಭಾಗ ತಗೊಂಡು ಇದು ಮಾಡ್ಕೊಳ್ಳೋ ಅಂತಂದ್ರೆ ಇನ್ನು ಅಲ್ಲೇ ಕೂತವನೆ ಮನೆಯೊಳಗೆ. ನೀನು ಏನಾರ ಹೇಳು, ನಿನ್ನ ಮಾತು ಕೇಳೋದಲ್ಲ ನಾನು. ನೀನು ಒಂದು ಉದ್ದಾರಾಗ ಮಾತಾಡಿಯ ನೀನು. ಕಂತ್ರಿ ನೋಡಿ ಕಳ್ಸಲ್ವ ಹೇಳು ನನ್ನ ಹೆಂಡ್ರ ನೀನು. ಎಕ್ಸ್ಟ್ರಾ ಮಾತಾಡ ನನಗೆ. ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ ಕಣ್ಲ. ಅದೇನ್ ಮಾಡ್ಕೊಂಡು ಹೋಗ್ಲ. ನಾಯಿ ಕೂರಿಸ್ತೀನಿ, ಪಟೇಲಪ್ಪ ಕರ್ಕೊಬತ್ತೀನಿ. ಸುಲಭ ಅನ್ಕೋಬೇಡ. ನಾನೇನು ಓಡ್ ಬಂದ್ ಮದ್ವೆ ಆಗಿಲ್ಲ ನಿನ್ನ ಮಗಳನ್ನ. 4 ಜನ ಕೂರ್ಸ್ ಮದ್ವೆ ಆಗಿದ್ದೀನಿ. ಪಟೇಲಪ್ಪನೂ ಯಜಮಾನ್ರನ್ನು ಕೂರಿಸ್ತೀನಿ, ಮಾತಾಡ್ತೀನಿ. ಆಮೇಲೆ ನಿನ್ ಬಂಡವಾಳ ಬೈಲ್ ಮಾಡ್ತೀನಿ ಎಲ್ಲರಿಗೂ. ಏನ್ ಬೈಲ್ ಮಾಡಿಲ್ಲ ಮಾಡ್ಕೊ ಹೋಗ್ಲಾ. ಅಯ್ಯೋ ಒಂದು ಬಂಡವಾಳ ಬೈಲ್ ಮಾಡ್ಬಿಟ್ಟನಂತೆ ನಂದ. ಹೋಗ ಕಿತ್ತೋದಾನೆ ಏನು ಮಾಡಕ್ಕಾಗಲ್ಲ ಕಣ ನಿನ್ ಕೈಲಿ. ಹೋಗ್ಲಾ ಕರ್ಕೊ ಬರಲ್ಲ ಪಟೇಲಪ್ಪನ್ ಕರ್ಕೊ ಬಂದ್ರು ಬರಲ್ಲ, ಯಜಮಾನನ್ ಕರ್ಕೊ ಬಂದ್ರು ಬರಲ್ಲ. ನಾನು ಬರಲ್ಲ ಅಂದ್ರೆ ಬರಲ್ಲ ಕಣ. ನೀವು ಹೊಸ್ತಾಗ ಬೇರೆ ಭಾಗ ತೆಗಿ ನಿನ್ನ ಹತ್ರ ಬಂದು ನಾನು ಬಾಳ್ಮೆ ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಬರೋಳೆ ಅಲ್ಲ. ನೋಡ್ತೀನಿ ನಾಡ್ತೀನಿ ನಾನು. ಅದು ಎಷ್ಟು ದಿನ ನಿಮ್ಮ ಅಪ್ಪನ ಮೇಲೆ ಉಂಡಿ ಅಂತ ನಾನು ನೋಡ್ತೀನಿ. ಸರಿನೇ ಇರು ಇಲ್ಲೇ ಬಿದ್ದಿರು ಕೆಟ್ಟ ಮುಂಡೆ. ನೋಡ್ದೆ ಮಗ ನಿನ್ ಗಂಡ ಶುದ್ಧ ಭಯ ಕಡಿಸ್ತಾನೆ. ನೀನು ಅವ್ನಿಗೆ ಒಳಸುಂಟೆ ಹಿಡ್ದು ಬುದ್ಧಿ ಕಲ್ಸಿ ಹಾಕಣೆ. ನೀನು ಅವ್ನಿಗೆ ನಿನ್ ಕೈ ಅಷ್ಟು ದಿನ ಹೇಳ್ಕೊಟ್ಟಿದ್ದೀನಿ ನಿನ್ಗೆ ಗಂಡನ ಹೆಂಗೆ ಅನುತನ ತಗೋಬೇಕು ಅಂತ. ನೀನು ಕಿತ್ತೋದಳು ಯಾವಾಗಲೂ ಮರದೆ ಅವನು. ಯಾವಾಗಲೂ ಹೋಗ್ಲಾ ಬರ್ಲಾ ಅಂದ್ರೆ ನೀನು ಇದು ಮಾಡನೇನೆ ಪ್ರೀತಿಯಿಂದ ಮಾತಾಡ್ಬೇಕು ಕಣಗೆ ನೀನು. ಸುಮ್ಮನೆ ಏನ್ ಪ್ರೀತಿಯಿಂದ ಮಾತಾಡೋದು ಅಂತವ ಹೆಂಗ್ ಮಾತಾಡಿದ್ರು ಅಷ್ಟೇ ಕಣ. ಅಲ್ಲ ಅಷ್ಟಿಂದ ಹೇಳ್ತಾನೆ ಭಾಗ ತಗೊಂಡ್ರೆ ಭಾಗ ತಗೋತಲ್ಲ. ಇವಾಗ ಬಂದವನೆ ಬರೇ ಅಂತ ಬಾ ಕಿತ್ತೋದನ್ ಕಣ. ಇವನು ಅಂತಿಂತಾನಲ್ಲ ಕಣ. ಇವನು ಸರಿ ಇಲ್ಲ ಕಣ. ಸರಿ ಏನಾರ ಹಾಳಾಗೋಗ್ಲಿ. ಈ ಪಟೇಲಪ್ಪಂದ ಗೌಡ್ರನ್ನ ಬೇರೆ ಕರ್ಕೊಬತ್ತೀನಲ್ಲೇ ಕರ್ಕೊಂಬಂದು ಏನಾಗೆ ಮಾಡೋದು. ನಾವೇನಾರು ಭಾಗ ತಗೋ ಅದ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಯಾಕೆ ಸುಗಿತಾನೆ ಪಟೇಲಪ್ತಿರು. ಅವಾಗೇನ್ ಮಾಡಿ ಕರ್ಕೊಂಬಂದು ನೋಡಕತ್ತೆ ಸುಮ್ಮನಿರವ. ಈಗ ಸುಮ್ಮನಿರತ್ತೆ ಏನಾರು ಮಾಡ್ಕೊಂಡು ಕುಣ್ಕೊಳ್ಳಿ ಕಿತ್ತೋದನ್. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ನಿಮಗೆ ಕತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಫಾರ್ ನೋಡಿದ್ದಕ್ಕೆ.